ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ಆಷಾಢ ಮಾಸದಲ್ಲಿ ಬಹಳ ವಿಶೇಷವಾಗಿರತಕ್ಕಂತಹ ದಿನ ಗುರುಪೌರ್ಣಮಿ ಅನ್ನೋದು ನಮಗೆಲ್ಲ ಗೊತ್ತಿದೆ. ಹಾಗೆ ನಾಳೆ ಕರ್ಕಾಟಕ ಸಂಕ್ರಮಣ ಅಂತ ಹೇಳಿ, ಅಂದರೆ ಉತ್ತರಾಯಣ ಪುಣ್ಯಕಾಲದ ಕೊನೆಯ ದಿನ ಇದು. ನಾಳೆಯಿಂದ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಈ ಆಷಾಢ ಮಾಸದಲ್ಲಿ ಬಹಳ ಮುಖ್ಯವಾಗಿ ಬರುವಂತಹ ಕಾರ್ಯಕ್ರಮಗಳಲ್ಲಿ ಆಷಾಢ ಶುಕ್ರವಾರ ಅಂತ ಹೇಳ್ತಾರೆ. ಹಾಗೆ ಪ್ರಥಮ ಏಕಾದಶಿ ಅಂತ ಹೇಳ್ತಾರೆ, ಗುರುಪೌರ್ಣಮಿ ಅಂತ ಹೇಳ್ತಾರೆ. ಈ ಮೂರು ಬಹಳ ವಿಶೇಷವಾಗಿರುವಂಥದ್ದು. ಇನ್ನು ಕೊನೆಯಲ್ಲಿ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಬರುತ್ತೆ. ಆಷಾಢ ಶುಕ್ರವಾರ ಬಂತು ಅಂದರೆ ದೇವಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ವಾರ ಅಂತ ಕೂಡ ಹೇಳ್ತಾರೆ. ಒಂದೊಂದು ದಿನವೂ ಕೂಡ ಒಂದೊಂದು ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದೇ ಪ್ರಕಾರ ಇವತ್ತು ಬಹಳ ಮುಖ್ಯವಾಗಿ ಮೊದಲನೇ ದಿನ ಗುರುಪೌರ್ಣಮಿಯ ವಿಚಾರವಾಗಿ ನಾನು ಮಾತಾಡ್ತೀನಿ. ಎಲ್ಲರಿಗೂ ಕೂಡ ನಮ್ಮ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ನಮಗೆ ಒಬ್ಬರು ಗುರು ಇರಬೇಕಂತೆ. ಅದಕ್ಕೋಸ್ಕರನೇ ಗುರುಗಳನ್ನು ಬಹಳ ವಿಶೇಷವಾದ ಸ್ಥಾನದಲ್ಲಿ, ಪೂಜ್ಯನೀಯ ಸ್ಥಾನದಲ್ಲಿ ನಮ್ಮ ಹಿರಿಯರು ನೋಡೋದನ್ನು ಹೇಳಿಕೊಟ್ಟಿದ್ದಾರೆ. ಗುರುಗಳಿಗೆ ವಂದಿಸಿ ಕಾರ್ಯಕ್ರಮವನ್ನು ಮಾಡಿದ್ರೆ, ಗುರುಗಳನ್ನು ಸ್ಮರಿಸಿ ನಮ್ಮ ಜೀವನವನ್ನು ಪ್ರಾರಂಭ ಮಾಡಿದ್ರೆ, ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ವಿಧವಾದ ಬಾಧೆಗಳು ತಾನಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಬಾಧೆ ಇಲ್ಲದೆ ಜೀವನ ಇಲ್ಲ. ನಾನು ಹೇಳಿದ್ದೀನಿ, ಮನುಷ್ಯ ಜನ್ಮ ಬಂದಿರೋದೇ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ಅನುಭವಿಸೋದಕ್ಕಾಗಿ. ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಬೇಕಾದ್ರೆ ನಮಗೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು. ಆ ಸಂದರ್ಭದಲ್ಲಿ ನಮ್ಮ ಆತ್ಮವಿಶ್ವಾಸ ಕುಗ್ಗದಂತೆ ನೋಡಿಕೊಳ್ಳುವಂತಹ ಒಬ್ಬ ಅತ್ಯುನ್ನತವಾದ ಶಕ್ತಿಶಾಲಿಯಾಗಿರ್ತಕ್ಕಂತಹ, ನಮ್ಮ ಮನಸ್ಸಿನ ನೋವುಗಳನ್ನು ಹಿಂಡಿ ಆಚೆ ಬಿಸಾಕುವಂತಹ ಗುರುವಿನ ಒಂದು ಸಾನ್ನಿಧ್ಯ ಬೇಕು ಅಂತ ಹೇಳ್ತಾರೆ. ಅಂತಹ ಗುರುವಿನ ಸಾನ್ನಿಧ್ಯ ನಮ್ಮ ದತ್ತಪೀಠದಲ್ಲಿ ಬಹಳ ವಿಶೇಷವಾಗಿ ವನದುರ್ಗಾ ಮಾತೆಯ ಕ್ಷೇತ್ರವೂ ಕೂಡ ಇದಾಗಿದೆ. ಗುರುಪೌರ್ಣಮಿಯ ವಿಶೇಷ ಸಂದರ್ಭ, ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಕೂಡ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಪ್ರಾತಃ ಕಾಲ 3:30 ಗಂಟೆಗೆ ಸರಿಯಾಗಿ ಔದುಂಬರ ಸಾನ್ನಿಧ್ಯ, ಮೂಲ ಸಾನ್ನಿಧ್ಯ, ಸುಮಾರು 100 ವರ್ಷಗಳಿಂದಲೂ ಕೂಡ ಆರಾಧನೆಯನ್ನು ಮಾಡ್ತಾ ಬಂದಿರತಕ್ಕಂತಹ ಔದುಂಬರ ವೃಕ್ಷ. ಆ ಔದುಂಬರ ವೃಕ್ಷದ ಬಳಿ ಮಾನಸ ಪೂಜಾ ಕೈಂಕರ್ಯ ಅಂತ ಹೇಳಿ ಪ್ರಪ್ರಥಮವಾಗಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ಸದ್ಗುರು ದತ್ತಾತ್ರೇಯರಿಗೆ ಕಾಕಡಾರತಿ, ಆನಂತರ ಶಿರಡಿ ಸಾಯಿನಾಥರ ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಿ. ಬೃಹತ್ತಾದ ವಿಗ್ರಹ, ಶಿರಡಿ ದ್ವಾರಕಾಮಯಿ ಎದುರುಗಡೆ ಇದ್ದಂತಹ ವಿಗ್ರಹ ಇದು. ನನ್ನ ಕಣ್ಣಿಗೆ ಕಾಣಿಸಿ ಅಲ್ಲಿಂದ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಭವ್ಯವಾದ ಧ್ಯಾನ ಮಂದಿರದಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳು, ಗುರು ಸಾರ್ವಭೌಮರ ವಿಗ್ರಹದ ಸಹಿತವಾಗಿ ಬಾಬಾ ಅವರ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪಿಸಲ್ಪಡಲಾಗುತ್ತೆ. ಇನ್ನು ಎಷ್ಟೋ ಜನ ಕೋಟಿ ದತ್ತ ನಾಮ ಜಪಯಜ್ಞದ ಪುಸ್ತಕವನ್ನು ಬರೆದಿದ್ದೀರಿ. ಆ ಪುಸ್ತಕಗಳನ್ನು ಅಲ್ಲಿ ಇಟ್ಟು ಆ ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಈಗಾಗಲೇ. ಇಂತಹ ಒಂದು ಶಿರಡಿ ಸಾಯಿನಾಥರಿಗೆ ಕ್ಷೀರಾಭಿಷೇಕ ನಡೆಯುತ್ತೆ. ಅದಾದ ನಂತರ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷವಾದ ಫಲಪಂಚಾಮೃತ ಪುರಸ್ಸರವಾಗಿರತಕ್ಕಂತಹ ಮಧು ಅಭಿಷೇಕ, ಏಕವಾರ ರುದ್ರಾಭಿಷೇಕ ಕಾರ್ಯಕ್ರಮ ನಡೆದು ದತ್ತಾತ್ರೇಯರಿಗೆ ವಿಶೇಷವಾದ ಅಲಂಕಾರ, ಶಿರಡಿ ಸಾಯಿನಾಥರಿಗೆ ವಿಶೇಷವಾದ ಅಲಂಕಾರ ನಡೆಯುತ್ತೆ. ಸದ್ಗುರು ದತ್ತಾತ್ರೇಯರ ಪಾದುಕಾ ದರ್ಶನ ಅಂತ ಹೇಳಿ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ. ಅವತ್ತಿನ ದಿನ ಗುರುದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ 116 ಸಂಖ್ಯೆಯಲ್ಲಿ ನಾಣ್ಯವನ್ನು, ಹಾಗೆ 2 ತೆಂಗಿನಕಾಯಿ, 5 ವೀಳ್ಯದೆಲೆ ಅಡಿಕೆಗಳನ್ನು ತಂದು ಸಮರ್ಪಣೆ ಮಾಡಬೇಕು ಅಂತ. ಪಾದುಕಾ ದರ್ಶನದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಮ್ಮ
ಮನುಷ್ಯ ಜನ್ಮ ಅನ್ನೋದು ಅನೇಕ ವಿಧವಾದ ಪಾಪಗಳನ್ನು ಮಾಡ್ತಾನೆ ಇರುತ್ತೆ. ಮನುಷ್ಯನಿಗೆ ಹಾಗೆ ಅನೇಕ ವಿಧವಾದ ಕಷ್ಟಗಳು, ಅದರಲ್ಲಿ ಅಷ್ಟ ಕಷ್ಟಗಳು ಅಂತ ಹೇಳ್ತಾರೆ. ಎಷ್ಟೋ ಕಷ್ಟಗಳು, ಅದೆಲ್ಲವೂ ಸೇರಿ ಅಷ್ಟ ಭಾಗಗಳಾಗಿ 8 ಭಾಗಗಳಾಗಿ ವಿಂಗಡಣೆ ಮಾಡಿದಾರಂತೆ ನಮ್ಮ ಹಿರಿಯರು. ಈ ಅಷ್ಟ ಕಷ್ಟಗಳನ್ನು ಒಬ್ಬನೇ ಆಗಿರ್ತಕ್ಕಂತಹ ಪರಮಾತ್ಮ ನನ್ನಲ್ಲಿ ಬೇರೆ ಅವರಲ್ಲಿ ಬೇರೆ ಅಂತ ನೋಡೋದಲ್ಲ. ಯಾರೋ ಕೇಳಿದ್ರು, ರಾಮ ದೇವರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ಯಾರೋ ಕೇಳ್ತಾ ಇದ್ರಂತೆ. ರಾಮ ಎಲ್ಲರೂ ಸಮಾನ, ರಾಮರಾಜ್ಯದಲ್ಲಿ ಎಲ್ಲರೂ ಸಮಾನ ಅಂದಮೇಲೆ ರಾಮ ದೇವ್ರು ಹೇಗಾಗ್ತಾನೆ ಅಂತ. ಅದು ಒಂದು ರೀತಿಯಾದ ಬಾಲಿಶವಾದ ಪ್ರಶ್ನೆ ಅಂತ ನನಗನ್ನಿಸ್ತು. ಮನುಷ್ಯ ದೇವರೇ ಏನು ಹೇಳಿದ್ದಾರೆ ವೇದದಲ್ಲಿ ಅಂತಂದರೆ, ನೇದಿಷ್ಟೋ ಬ್ರಹ್ಮಣೋ ಭವತಿ. ಅಯ್ಯ, ನೀನೇ ಬ್ರಹ್ಮನಾಗಿದೆಯಾ, ಬ್ರಹ್ಮನಿಂದ ನೀನು ಬಂದಿದ್ಯಾ, ಮತ್ತೆ ನೀನು ಬ್ರಹ್ಮನನ್ನು ಸೇರ್ಕೋ ಅಂತಲೇ ಮಂತ್ರ ಹೇಳುತ್ತೆ. ಆ ಮಂತ್ರವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆ ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ಯಾರು ಅತ್ಯುನ್ನತವಾದ ಜ್ಞಾನವನ್ನು ಪಡ್ಕೊಂಡಿರ್ತಾರೆ, ಯಾರು ಸುಖ ದುಃಖ ನೋವು ನಲಿವು ಏನೇ ಬಂದರೂ ಕೂಡ ತನ್ನ ಮನಸ್ಸಿನ ಸ್ಥಿತಿಯನ್ನು ಸಮಾನವಾಗಿ ಕಾಪಾಡಿಕೊಳ್ತಾ ಬರ್ತಾರೆ. ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ಅಂತ ಕೃಷ್ಣ ಪರಮಾತ್ಮ ಹೇಳಿದನು. ಆ ರೀತಿ ನಡ್ಕೊಳ್ಳೋವ್ರಿಗೆ ಅವ್ರನ್ನ ಗುರುಗಳು ದೇವರು ಅಂತೆಲ್ಲ ಭಾವನೆ ಮಾಡುವಂತಹ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಡುವಂತಹದ್ದು ನಮ್ಮ ಸನಾತನ ಧರ್ಮದಲ್ಲಿ ಬಂದಿರುವಂಥದ್ದು. ನೀವು ಅದೇ ರೀತಿಯಲ್ಲಿ ಆಗಿ ಅಂತ ಹಿರಿಯರು ದೇವತೆಗಳೆಲ್ಲರೂ ಕೂಡ ಉಪದೇಶವನ್ನು ಮಾಡಿದರೆ ಬಿಟ್ಟರೆ ಬೇರೆ ನಾನು ಹೆಚ್ಚು ನೀನು ಕೀಳು ಅಂತ ಹೇಳುವಂತಹ ಸಂದರ್ಭವೇ ನಮ್ಮ ಸನಾತನ ಧರ್ಮದಲ್ಲಿ ಬಂದಿಲ್ಲ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ವಿತ್ತಂಡವಾದಗಳನ್ನು ಮಾಡೋರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಯಾಕೆ ಈ ವಿಚಾರವನ್ನು ಹೇಳಿದೆ ಅಂತಂದರೆ, ಮನುಷ್ಯನಾದವನು ಅಪರಾಧಗಳನ್ನು ಮಾಡ್ತಾನೆ. ಆ ಅಪರಾಧಗಳಿಂದ ಅನೇಕ ವಿಧವಾದ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರ್ತಾನೆ. ಈ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ, ನಾಳೆ ಬೆಳಿಗ್ಗೆ ನಾನು ದೇವ್ರ ಧ್ಯಾನ ಮಾಡಿಬಿಟ್ರೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತಾ ಅಂದರೆ, ನೀನು ಪ್ರಯತ್ನ ಮಾಡದಿರೋದ್ರೆ ಏನೂ ಆಗಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಅಭಯ ಅಂತ ಹೇಳ್ತಾರೆ. ಯಾವುದೇ ದೇವ್ರನ್ನ ನೋಡಿದ್ರೂ ಕೂಡ ಕೈಯನ್ನು ತೋರಿಸಿರ್ತಾರೆ, ಹೀಗೆ ಅಭಯ ಹಸ್ತ ಅಂತ. ಏನು ಇದರ ಅರ್ಥ ಅಂದರೆ, ನಾನು ಏನು ಮಾಡಿಕೊಟ್ಟಿದ್ದೀನಿ ಅದನ್ನು ನೀನು ಅನುಸರಿಸು. ನೀನು ಅನುಸರಿಸ್ತಾ ಹೋಗ್ತಾ ಇದ್ರೆ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತೀನಿ. ನನ್ನನ್ನು ದೂಷಣೆ ಮಾಡಬೇಡ, ನೀನು ನಿನ್ನ ಕರ್ತವ್ಯವನ್ನು ನೀನು ಮಾಡು. ಕರ್ತವ್ಯ ನೀತಿಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ನಿನಗೆ ಏನು ಸಲ್ಲಬೇಕೋ ಅದನ್ನು ಕೊಡೋಕ್ಕೆ ನಾನು ತಯಾರಿರ್ತೀನಿ ಅಂತ ಹೇಳಿದ. ಆ ರೀತಿ ನಾವು ನಮ್ಮ ಕರ್ತವ್ಯವನ್ನು ಮಾಡುವಾಗ ಆ ಕರ್ತವ್ಯ ಪ್ರಜ್ಞೆಯಲ್ಲಿ ಅಲ್ಲಾಡಬಾರ್ದು. ನಮ್ಮ ಜೀವನದಲ್ಲಿ ಆ ಒಂದು ಗುರಿಯನ್ನು ನಾವು ತಲುಪುವಾಗ ಯಾವುದೇ ವಿಧವಾದ ಡಿಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ, ಚಂಚಲತೆ ಉಂಟಾಗಬಾರ್ದು ಅನ್ನೋದಾದರೆ ಗುರುವಿನ ಪಾದಗಳಿಗೆ ಶರಣಾಗಬೇಕು ಅಂತ ಹೇಳ್ತಾರೆ. ಅಂತಹ ಗುರುಪೌರ್ಣಮಿಯ ದಿನ ಈ ಪಾದ ದರ್ಶನದ ಸಂದರ್ಭದಲ್ಲಿ 108 ನಾಣ್ಯಗಳನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆ ವರ್ಷದ ಕೆಲಸ ಕಾರ್ಯಗಳು ನಮ್ಮದೇನಿದೆಯೋ ಅದನ್ನು ಗುರುಪಾದ ಅರವಿಂದಗಳಿಗೆ ಒಪ್ಪಿಸಿ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಪಾದದರ್ಶನ ಅಂತ ಹೇಳಿ. ಪಾದದರ್ಶನಂ ಪಾಪನಾಶನಂ ಅಂತ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ನಾವು ಪೂರ್ವಾರ್ಜಿತವಾಗಿ ಪಡ್ಕೊಂಬಂದಿರುವಂತಹ ಕರ್ಮಗಳನ್ನು ಕಳೆಯುವಂತಹ ಒಂದು ಸೇವೆ ಅದಾಗಿರುತ್ತೆ. ಅದಾದ ನಂತರ ಯಾರ್ಯಾರು ಭಕ್ತಾದಿಗಳು ಬಂದಿರ್ತಾರೋ ಅವರೆಲ್ಲರೂ ಕೂಡ ಸ್ವಹಸ್ತದಿಂದ ಶಿರಡಿ ಸಾಯಿನಾಥರ ವಿಗ್ರಹಕ್ಕೆ ಸದ್ಗುರು ದತ್ತನ ಪಾದಗಳಿಗೆ ಅಭಿಷೇಕವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಆಮೇಲೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಅಂತ, ಪಿತೃ ಸಂಬಂಧವಾದ ಬಾಧೆಗಳು ಅಂತ ಹೇಳ್ತಾರೆ. ನಮ್ಮ ಪೂರ್ವಾರ್ಜಿತವಾದ ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂತಹ ಹೋಮ ಸದ್ಗುರು ದತ್ತಾತ್ರೇಯರ ಮೂಲಮಂತ್ರ ಹೋಮ. ಆ ಮೂಲಮಂತ್ರ ಹೋಮದಲ್ಲಿ ಯಾರ್ಯಾರು ಭಾಗವಹಿಸ್ತೀರಿ ಅವರೆಲ್ಲರಿಗೂ ಕೂಡ ಪಾದುಕೆಗಳನ್ನು ಕೊಡಲಾಗುತ್ತೆ. ಅದಾದ ನಂತರ ಮಹಾಮಂಗಳಾರತಿ, ತೀರ್ಥ ಪ್ರಸಾದಾದಿಗಳು. ಅವತ್ತಿನ ದಿನ ಬಹಳ ವಿಶೇಷವಾಗಿ ತೀರ್ಥ ಸ್ನಾನ ಅಂತ ಹೇಳಿ ಬಂದ ಭಕ್ತಾದಿಗಳು ಯಾರು ಸೇವೆಯನ್ನು ತಗೊಳ್ತಾರೆ ಅವರೆಲ್ಲರಿಗೂ ಕೂಡ ತೀರ್ಥ ಸ್ನಾನವನ್ನು ಸದ್ಗುರು ದತ್ತಾತ್ರೇಯರ ಪಾದುಕೆಗಳನ್ನು ತಲೆಯ ಮೇಲಿಟ್ಟು ತೀರ್ಥ ಸ್ನಾನವನ್ನು ಮಾಡಿಸುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಅಪಸ್ಮಾರಾದಿ ವ್ಯಾಧಿಗಳು ನಾನು ಹಿಂದಿನ ಸಂಚಿಕೆಯಲ್ಲಿ ಒಂದು ಕಡೆ ಹೇಳಿಕೊಟ್ಟಿದ್ದೆ.
ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಸದ್ಗುರು ದತ್ತಾತ್ರೇಯ ಪಾದೋದಕಂ ಪಾವನಂ ಶುಭಂ ಅಂತ ದತ್ತನ ತೀರ್ಥವನ್ನು ನಾವು ಪ್ರಾಶನ ಮಾಡೋದ್ರಿಂದ ಅಕಾಲ ಮೃತ್ಯು ಹರಣವಾಗುತ್ತೆ, ಎಲ್ಲ ರೀತಿಯಾದ ದುರಿತಗಳು ಕೂಡ ದೂರವಾಗುತ್ತೆ. ಅಂತಹ ಒಂದು ತೀರ್ಥ ಸ್ನಾನ ಇರುತ್ತೆ. ಅದಾದ ನಂತರ ದತ್ತಾತ್ರೇಯರಿಗೆ ಬಹಳ ಮುಖ್ಯವಾಗಿ ಇರುವಂಥದ್ದು ಮಧುಕರಿ ಸೇವೆ ಅಂತ. ಎಲ್ಲಿ ದತ್ತನ ಸಾನ್ನಿಧ್ಯ ಇರುತ್ತೋ ಅಲ್ಲಿ ಅನ್ನದಾನ ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಗುರುಚರಿತ್ರೆ ಓದ್ತೀರಿ, ಗುರುಚರಿತ್ರೆ ಓದಿದ ನಂತರ ನಾವು ಅನ್ನದಾನ ಮಾಡಬೇಕು ಅಂತ ಅಂದ್ಕೊಳ್ತೀರಿ. ಮನೆಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು? ದತ್ತನ ಸಾನ್ನಿಧ್ಯದಲ್ಲಿ ಈ ನಿತ್ಯ ಅನ್ನದಾನ ಅನ್ನೋದು ಅನ್ನಪೂರ್ಣೇಶ್ವರಿಯ ಅಂಶೀಭೂತನಾಗಿರ್ತಕ್ಕಂತಹ ಅವನು ದತ್ತಾತ್ರೇಯ. ಆ ನಿತ್ಯ ಅನ್ನಪ್ರಸಾದ ಅವತ್ತು ಕೂಡ ಬಹಳ ವಿಶೇಷವಾಗಿರುತ್ತೆ. ಬರುವಂತಹ ಎಲ್ಲ ಭಕ್ತರಿಗೂ ಏನೋ ದೊನ್ನೆಯಲ್ಲಿ ಇಷ್ಟು ಕೊಟ್ಟು ಕಳಿಸ್ಬಿಡೋದಲ್ಲ. ನಮ್ಮ ಗುರು ಮಹಾರಾಜರು ಮಾಡಿಕೊಟ್ಟಿರುವಂತಹ ಪದ್ಧತಿ ಏನಪ್ಪ ಅಂತಂದರೆ, ಬಂದ ಎಲ್ಲ ಭಕ್ತರು ಕೂಡ ದತ್ತನ ದಿವ್ಯ ಸ್ವರೂಪ ಅಂತ ತಿಳಿದು ಪ್ರತಿಯೊಬ್ಬರಿಗೂ ಕೂಡ ಹೊಟ್ಟೆ ತುಂಬ ಅವರು ಊಟ ಮಾಡಿ ಹೋಗುವಂತಹ ಒಂದು ಸಂತೃಪ್ತಿ ಪಡ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ, ಅನ್ನದಾನದ ವ್ಯವಸ್ಥೆ ಇರುತ್ತೆ. ಇದು ಪ್ರಾತಃ ಕಾಲ ಪ್ರಾರಂಭ ಆದಂತಹ ಕಾರ್ಯಕ್ರಮ ರಾತ್ರಿ 10 ಗಂಟೆವರೆಗೂ ಕೂಡ ಅವಿರತವಾಗಿ ನಡೀತಾ ಹೋಗುತ್ತೆ. ಎಲ್ಲ ಭಕ್ತರು ಕೂಡ ಈ ಸಂದರ್ಭದಲ್ಲಿ ಬಂದು ಭಾಗವಹಿಸಿ ನಿಮ್ಮ ಜೀವನದಲ್ಲಿ ಸಾವಿರಾರು ಕಷ್ಟಗಳಿರಲಿ, ಸಾವಿರಾರು ಸಮಸ್ಯೆಗಳಿರಲಿ, ಒಂದೇ ಉತ್ತರ ದತ್ತನ ಪಾದ ಸೇವಾ ಕಾರ್ಯಕ್ರಮ. ಅದು ಗುರುಪೌರ್ಣಮಿಯ ಮಹೋತ್ಸವ. ಎಲ್ಲರೂ ಕೂಡ ಬರೋವಾಗ ಹೇಳಿದ್ದೀನಿ, ನಿಮ್ಮ ಶಕ್ತಿಯಾನುಸಾರ 116ರ ಸಂಖ್ಯೆಯಲ್ಲಿ ಅದಕ್ಕೆ 1000 ಸೇರಿಸ್ತೀರೋ, 10,000 ಸೇರಿಸ್ತೀರೋ, 5,000 ಸೇರಿಸ್ತೀರೋ, ಅದೆಲ್ಲ ನಿಮ್ಮ ಶಕ್ತಿ. ನಾನೇನು ಹೇಳಕ್ಕೆ ಬರೋದಿಲ್ಲ. 2 ತೆಂಗಿನಕಾಯಿ, 5 ವೀಳ್ಯದೆಲೆ ಅಡಿಕೆ ಸಹಿತವಾಗಿ ಬಂದು ಅದರ ಜೊತೆಯಲ್ಲಿ ದತ್ತನಿಗೆ ಭಿಕ್ಷಾರೂಪವಾಗಿ ನಿಮ್ಮ ಶಕ್ತಿಯಾನುಸಾರವಾದ ಭಿಕ್ಷೆಯನ್ನು ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ತುಪ್ಪ, ಸಕ್ಕರೆ, ತರಕಾರಿ ಈ ಥರ ನೀವು ನಿತ್ಯ ಏನು ಪದಾರ್ಥಗಳನ್ನು ಮನೆಯಲ್ಲಿ ಉಪಯೋಗಿಸ್ತೀರೋ ಅಂತಹ ಪದಾರ್ಥಗಳನ್ನು ಹೊಸದಾಗಿ ತರಬೇಕು. ಮನೆಯಲ್ಲಿ ಮಾಡಿಟ್ಟಿರೋದನ್ನು ತರೋದಲ್ಲ, ಅಥವಾ ಮನೆಯಲ್ಲಿ ತಂದು ಉಳಿದಿರೋದನ್ನು ಅಯ್ಯೋ ಇದೇನೋ ವೇಸ್ಟ್ ಆಗ್ತಾಯಿದೆ ತೊಗೊಂಬಂದು ದತ್ತಂಗೆ ಹಾಕೋಣ ಅಂತಂದರೆ ನೀವು ವೇಸ್ಟ್ ಆಗಿಬಿಡ್ತೀರಿ. ಆ ರೀತಿ ಮಾಡಬೇಡಿ. ಯಾವಾಗಲೂ ಕೂಡ ಸಾಕಷ್ಟು ಜನ ನೋಡ್ತೀನಿ, ದಾನ ಕೊಡೋಕ್ಕ ಅಥವಾ ನೀವು ಉಪಯೋಗಿಸ್ಕೊಳಕ್ಕ ಅಂತ ಕೇಳ್ತಾರೆ ಅಂಗಡಿಯವರು. ದಾನ ಕೊಡೋಕ್ಕಾದರೆ ಯಾವುದಾದ್ರೂ ಒಂದು ಕೆಟ್ಟೋಗಿರೋ ಐಟಮ್, ನಾವು ಉಪಯೋಗಿಸ್ಕೊಳಕ್ಕಾದ್ರೆ ಒಳ್ಳೆಯ ಐಟಮು. ಈ ರೀತಿಯಾದ ತಾರತಮ್ಯವನ್ನು ಯಾವತ್ತೂ ಮಾಡಬಾರ್ದು. ದಾನ ಅನ್ನೋದನ್ನು ಕೊಡಬೇಕಾದ್ರೆ ನಮ್ಮ ಜೀವನದಲ್ಲಿ ನಮ್ಮ ಪೂರ್ವಾರ್ಜಿತವಾದ ಕರ್ಮಗಳು ಏನಿದೆಯೋ ಅದನ್ನು ಕಳ್ಕೊಳ್ಳೋದಕ್ಕಾಗಿ ದಾನವನ್ನು ಕೊಡ್ತಾ ಇದ್ದೀವಿ ಬಿಟ್ಟು ಇನ್ನೊಬ್ಬರಿಗೆ ಯಾರಿಗೋ ಗತಿ ಇಲ್ಲ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂದ್ಕೊಳ್ಳೋದಲ್ಲ. ಒಂದು ವೇಳೆ ಅವ್ರಿಗೆ ಗತಿ ಇಲ್ದಿರ ಇದ್ದರೂ ಕೂಡ ಅವ್ರಿಗೆ ನಾವು ಕೊಡೋದನ್ನು ತುಂಬ ಮನಸ್ಸಿನಿಂದ ಕೊಟ್ಟಾಗ ನಮಗೆ ಅದಕ್ಕೆ 10 ಪಟ್ಟು ಪ್ರಕೃತಿ ನಮಗೆ ಸಹಾಯವನ್ನು ಮಾಡುತ್ತೆ. ಅದರಿಂದ ದತ್ತನಿಗೆ ಭಿಕ್ಷೆಯನ್ನು ತರೋರು ಬಿಳಿ ಬಟ್ಟೆಯಲ್ಲಿ ಕಟ್ಕೊಂಡು ತೊಗೊಂಡು ಬಂದು ದತ್ತನ ಜೋಳಿಗೆಗೆ ಸಮರ್ಪಣೆ ಮಾಡಿ ಆನಂತರ ಸೇವೆಯಲ್ಲಿ ಭಾಗವಹಿಸಿ ನಿಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ಸಮಸ್ಯೆಗಳಿರಲಿ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶವನ್ನು ಗುರುಗಳು ಕಲ್ಪಿಸ್ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.